ಆಗ್ತಾ ಇರುವಂತ ಬೆಳವಣಿಗೆಯಲ್ಲಿ ಈಗ ತನ್ನ ತಪ್ಪುಗಳನ್ನ ಮುಚ್ಚಿಡುವಂತ ಎಲ್ಲಾ ಪ್ರಯತ್ನಗಳನ್ನ ಸರ್ಕಾರ ಮಾಡ್ತಾ ಇದೆ. ಯಾವ ಅನುಮಾನವೂ ಕೂಡ ಇದರಲ್ಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಘೋರ ದುರಂತ, ಕಾಲ್ತುಳಿತ ದುರಂತಕ್ಕೆ ಪೊಲೀಸ್ ಅಧಿಕಾರಿಗಳ ತಡೆದಂಡ. ಯಾರನ್ನೋ ಒಬ್ಬರು ಬಲಿಪಶು ಮಾಡಬೇಕಲ್ಲ, ಸೊ ಹಾಗಾಗಿ ಈಗ ಬಲಿಪಶು ಆಗ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರನ್ನೇ ಅಮಾನತು ಮಾಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಬಿ ದಯಾನಂದ್ ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಾರ. ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಅವರನ್ನು ಕೂಡ ಅಮಾನತು ಮಾಡಿದ್ದಾರೆ. ಸೆಂಟ್ರಲ್ ಡಿಸಿಪಿ ಶೇಖರ್ ಅವರನ್ನ, ಎಸಿಪಿ ಬಾಲಕೃಷ್ಣ ಅವರನ್ನ, ಜೊತೆಗೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನ ಸಹ ಅಮಾನತು ಮಾಡಿದ್ದಾರೆ. ತಕ್ಷಣದಿಂದಲೇ 5 ಪೊಲೀಸ್ ಅಧಿಕಾರಿಗಳನ್ನ ಈ ಪ್ರಕರಣದಲ್ಲಿ ತಲೆದಂಡ ಮಾಡಲಾಗಿದೆ. ಯಾರು ಮಂತ್ರಿಗಳಾಗ್ಲಿಲ್ವಲ್ಲ, ಮುಖ್ಯಮಂತ್ರಿಗಳಾಗ್ಲಿಲ್ವಲ್ಲ, ಉಪಮುಖ್ಯಮಂತ್ರಿಗಳಾಗ್ಲಿಲ್ವಲ್ಲ, ಗೃಹ ಮಂತ್ರಿಗಳಾಗ್ಲಿಲ್ವಲ್ಲ, ಪೊಲೀಸ್ ಅಧಿಕಾರಿಗಳು ಮಾತ್ರ ತಲೆದಂಡನ. ಅವರು ಸಂಪೂರ್ಣವಾಗಿ ಅನುಮತಿ ಕೊಡದೇ ಇರೋದಕ್ಕೆ ಇದೇನಾ ಪನಿಷ್ಮೆಂಟು? ಅನುಮತಿ ಕೊಡ್ಲಿಲ್ವಲ್ಲ ಅವರು, ಅದಕ್ಕೋಸ್ಕರ ಈ ರೀತಿನ ನಾಟ್ ಗುಡ್. ದಿಸ್ ಇಸ್ ಪೊಲೀಸರು ಹಗಲು ರಾತ್ರಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನೀವು ಹೇಳ್ದಲ್ಲೆಲ್ಲ ಕೇಳ್ಕೊಂಡು ಇರುವಂಥ ಸಿಬ್ಬಂದಿಗಳನ್ನು ಹಾಕ್ಕೊಂಡು ಕೂತಿದ್ದಾರೆ. ಹಾಗಿದ್ದಾಗಲೂ ಈಗ ಅವ್ರನ್ನ ಸಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಸರ್ಕಾರ ಇದೆ ಅಂತಂದರೆ ಇದರ ಅರ್ಥ ಇಷ್ಟೇ: ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ, ತನ್ನ ಮೇಲೆ ಬಿದ್ದಿರುವಂಥ ಗಲೀಜನ್ನು ಒರೆಸ್ಕೊಳ್ಳೋಕ್ಕೆ, ಅದನ್ನು ಮುಚ್ಚಿಕೊಳ್ಳೋಕ್ಕೆ ಏನೋ ಒಂದು ಮಾಡಿಬಿಟ್ಟಿದ್ದೀವಿ, ಇದಕ್ಕೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡಿದ್ದೀವಿ ಅನ್ನೋ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಹೆಜ್ಜೆಯನ್ನು ಇಟ್ಟಿದೆ. ಅದರಲ್ಲಿ ಯಾವ ಅನುಮಾನನೂ ಕೂಡ ಕಾಣಿಸ್ತಾ ಇಲ್ಲ ನನಗೆ. ಯಾಕೆ ಅಂತಂದರೆ ಹೇಳ್ತೀನಿ, ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, 3ನೇ ತಾರೀಕಿಗೆ ಪಂದ್ಯ ಆದಾಗಿನಿಂದಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಯಾವ ಭಾಗಗಳಲ್ಲಿ ಹೋಗಿ ಅಲ್ಲಿ RCB ಫ್ಯಾನ್ಸ್ಗಳು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ರು. ಪೊಲೀಸರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಬೆಳಗ್ಗೆವರೆಗೂ ಕೂಡ ಇದ್ರು. ಇದೇ ಪೊಲೀಸ್ ಆಫೀಸರ್ಸ್ಗಳು ಡ್ಯೂಟಿಯನ್ನು ಮಾಡಿದ್ದಾರೆ. ತದನಂತರ HALಗೆ ಬಂದಾಗ ಪೊಲೀಸರನ್ನ ಹಾಕಿ ಅಂತೀರಿ, ಅದನಂತರ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಪೊಲೀಸರು ಬೇಕು ಅಂತೀರಿ. ಹೋಟೆಲ್ವರೆಗೂ, ಆ ಹೋಟೆಲಿಂದ ಮತ್ತೆ ವಿಧಾನಸೌಧ ಹೋಗೋವರೆಗೂ ಕೂಡ ಪೊಲೀಸರು ಬೇಕು ಅಂತೀರಿ. ವಿಧಾನಸೌಧ ಮುಂಭಾಗದಲ್ಲಿ ಪೊಲೀಸರು ಬೇಕು ಅಂತೀರಿ. ನೀವು ಮಿನಿಸ್ಟ್ರು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಹೆಂಡತಿ ಎಲ್ಲ ಕರ್ಕೊಂಡು ಬಂದಾಗಲೂ ಕೂಡ ಮಿನಿಸ್ಟ್ರು ಬೇಕು ಅಂತೀರಿ, ಪೊಲೀಸರು ಬೇಕು ಅಂತೀರಿ. ಸ್ಟೇಡಿಯಮಲ್ಲೂ ಪೊಲೀಸರು ಬೇಕು. ಎಲ್ಲಿಂದ ಬರಬೇಕ್ರಿ ಪೊಲೀಸರು? ಆಮೇಲೆ ಇನ್ನೊಂದು ತೀರ್ಮಾನ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್, ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಐ ರಿಪೀಟ್, CPI ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ACP ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಸೆಂಟ್ರಲ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ who is in charge of ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ, ಅಲ್ಲೇ ಇನ್ಚಾರ್ಜ್ ಇದ್ದದ್ದು, ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಇವರನ್ನು ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ.